ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗುವಂತೆ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ಕೂಡ ಯೂಸ್ ಆಗುವಂತೆ ಇಲ್ಲಿ ಹಳೆ ಬಟ್ಟೆಗಳು ಯಾವುದೇ ಇರಲಿ, ಟೀ ಶರ್ಟ್ ಇರಲಿ ಅಥವಾ ಚೂಡಿದಾರ್ ಇರಲಿ ಅಥವಾ ಮಕ್ಕಳ ಬಟ್ಟೆ ಇರಲಿ, ಶರ್ಟ್ ಇರಲಿ, ಯಾವುದೇ ಇರಲಿ, ಈ ವಿಡಿಯೋ ನೋಡಿದರೆ ಸಖತ್ತಾಗಿರುವಂತಹ ನಿಮಗೆ ವಸ್ತುನ ರೆಡಿ ಮಾಡಬಹುದು. ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ಓಲ್ಡ್ ಟೀ ಶರ್ಟ್ನ ತೊಗೊಂಡಿದ್ದೀನಿ, ದಪ್ಪ ಕ್ಲಾತ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ತೊಗೋಬಹುದು. ನೋಡಿ, ಆಲ್ರೆಡಿ ಹಳೆ ಟೀ ಶರ್ಟ್ ಇದು. ಈಗ ನಾನು ಇಲ್ಲಿ ಈ ಸ್ಲೀವ್ಸ್ ಇದೆಯಲ್ಲ, ಇದಿಷ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಬಿಡಿ. ಟೀ ಶರ್ಟ್ ಅಂತೂ ಹಳೆವು ಸಿಕ್ಕಾಪಟ್ಟೆ ಇರ್ತವೆ. ಅದನ್ನು ಯಾವ ರೀತಿನಾದ್ರು ಯೂಸ್ ಮಾಡಿಬಿಟ್ಟು ಬಿಸಾಕಿದರೆ ಅಡ್ಡಿ ಇಲ್ಲ ಅಲ್ವಾ? ಸುಮ್ಮನೆ ಬಿಸಾಕಿದರೆ ವೇಸ್ಟ್ ಆಗುತ್ತಲ್ವಾ? ಸೊ ಹಾಗಾಗಿ ನಾನು ಒಂದು ಯೂಸ್ಫುಲ್ ಆಗುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆಯೇ ನೋಡಿ, ಇಲ್ಲಿ ನಾನು ಮೇಲ್ಗಡೆ ಕಾಲರ್ ಭಾಗ ಇದ್ದಲ್ಲ, ಸೊ ಆ ಭಾಗವನ್ನು ನಾನು ಫುಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪೂರ್ತಿನೂ ನಾನು ಕಟ್ ಮಾಡ್ಕೊ ಬಂದಿದ್ದೀನಿ. ನಂತರ ಇದೇನು ಮೇಲ್ಗಡೆ ಭಾಗ ಇತ್ತಲ್ಲ, ಇದನ್ನೂ ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಫುಲ್ ಈ ಥರ ಅಡ್ಡವಾಗಿ ಕಟ್ ಮಾಡಿ ನೀಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಈ ಬಟ್ಟೆಯನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಫುಲ್ ಕಟ್ ಆದಮೇಲೆ ನೋಡಿ ಈ ಥರ ಪೀಸ್ ನಮಗೆ ರೆಡಿ ಸಿಗುತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಹೊಲಿಗೆ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸೂಜಿ ದಾರಾನ ತೊಗೊಂಡಿದ್ದೀನಿ. ದಾರಾನ ನಾನು 2 ಎಳೆಯಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ, ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ, 2 ಎಳೆ ನಾನು ದಾರಾನ ತೊಗೊಂಡ್ಬಿಟ್ಟು ಸೂಜಿಗೆ ಆಲ್ರೆಡಿ ಈಗ ಪೋಣಿಸಿಟ್ಕೊಂಡಿದ್ದೀನಿ. ಈಗ ಇದೇನು ನಾನು ತೋರಿಸ್ತಾ ಇದ್ದೀನಲ್ಲ, ಫುಲ್ ಇಲ್ಲಿಂದ ಅಲ್ಲಿವರೆಗೂ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಫಸ್ಟು ನಾವು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ನಂತರ ಹೊಲಿಗೆ ಹಾಕ್ಕೊಳ್ಳೋಣ. ಎರಡೂ ಬದಿಲೂ ಕೂಡ ಹೊಲಿಗೆ ಹಾಕಬೇಕು. ಫಸ್ಟ್ ನೀವು ಒಂದು ಬದಿಲಿ ಮಾತ್ರ, ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ. ನಂತರ ಆ ಸೈಡ್ ಏನು ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ. ನೋಡಿ, ನಾನು ಒಂದು ಸೈಡ್ ಆಲ್ರೆಡಿ ಇವಾಗ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಷನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು. ನಾನಿಲ್ಲಿ ಕೈಲೇ ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಡ್ಜಿಗೆ ನೀವು ಫುಲ್ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕ್ಕೋಬೇಕು. ನಾನು ಫುಲ್ ಹೊಲಿಗೆ ಹಾಕ್ಕೊಬಂದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಫುಲ್ ಹೊಲಿಗೆ ಹಾಕ್ಕೊಂಡಾಯಿತು. ನೋಡಿ, ಇಲ್ಲಿ ಈಗ ಗಂಟು ಹಾಕ್ಕೊಳ್ತಾ ಇದ್ದೀನಿ, ಬಿಡಿಸದೇ ಇರಲಿ ಅಂತ ಹೇಳಿ. ಟೈಟಾಗಿ ಒಂದು ನಾಟನ್ನು ಹಾಕ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ದಾರಾನ ಕಟ್ ಮಾಡಿಕೊಂಡು ನೋಡಿ, ಈ ಸೈಡ್ ಓಪನ್ ಇದೆಯಲ್ವಾ, ಈ ಸೈಡ್ ಓಪನ್ ಇರುವಲ್ಲಿ ನಿಮ್ಮಲ್ಲಿ ಹಳೆ ಕ್ಲಾತ್ಗಳು, ಚಿಕ್ಕ ಮಕ್ಕಳ ಹಳೆ ಬಟ್ಟೆಗಳಿರುತ್ತಲ್ಲ, ಅಥವಾ ವೇಸ್ಟ್ ಬಟ್ಟೆಗಳಿರುತ್ತೆ, ಕಟ್ ಮಾಡಿರುವಂತಹ ಬಟ್ಟೆಗಳಿರುತ್ತೆ. ಟೈಲರಿಂಗ್ ಮಾಡುವವರಿಗಂತೂ ಚಿಕ್ಕ ಚಿಕ್ಕ ಬಟ್ಟೆಗಳು ಎಷ್ಟೊಂದಿರುತ್ತೆ. ಅದು ಎಲ್ಲದನ್ನೂ ಕೂಡ ನಾವು ಇದರಲ್ಲಿ ನೀಟಾಗಿ ಒಳಗಡೆ ಹಾಕ್ಕೊಳ್ಳೋಣ. ಇದ್ರ ಒಳಗಡೆ ಬಟ್ಟೆ ಹಾಕೋಕ್ಕೂ ಮುಂಚೆ ನಾವು ಈ ಟೀ ಶರ್ಟ್ನ ಉಲ್ಟಾ ಮಾಡಿದ್ವಿ ಅಲ್ವಾ, ಆ ಉಲ್ಟಾ ಮಾಡಿರೋದನ್ನು ಮತ್ತೆ ಸೀದಾ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಸೀದಾ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಎಡ್ಜನ್ನು ನೀಟಾಗಿ ಸ್ವಲ್ಪ ಹೀಗೆ ಕೈಯೆಲ್ಲ ಹಾಕಿಬಿಟ್ಟು ನೀಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂತು. ಈಗ ವೇಸ್ಟ್ ಆಗಿರೋ ಬಟ್ಟೆಗಳು, ಸಣ್ಣ ಮಕ್ಕಳ ಬಟ್ಟೆ ಅಂತೂ ಬೇಗನೆ ಸಣ್ಣ ಆಗಿಬಿಡುತ್ತೆ, ಹಾಕೋಕ್ಕೂ ಕೂಡ ಆಗೋದಿಲ್ಲ, ಯೂಸ್ ಮಾಡೋಕ್ಕಾಗೋದಿಲ್ಲ. ಅಂಥ ಬಟ್ಟೆಗಳನ್ನು, ಯಾವ ಬಟ್ಟೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಅಂಥ ಬಟ್ಟೆಗಳನ್ನು ಇದ್ರೊಳಗಡೆ ಎಲ್ಲ ತುಂಬಿಬಿಡಿ. ಅಥವಾ ನೀವು ಟೈಲರಿಂಗ್ ಕಲಿಯೋರು ಅಥವಾ ಟೈಲರಿಂಗ್ ಮಾಡ್ತಿರೋರಾದರೆ ಸಿಕ್ಕಾಪಟ್ಟೆ ವೇಸ್ಟ್ ಬಟ್ಟೆ ಇದ್ದೇ ಇರುತ್ತೆ, ಅವರು ಕೂಡ ಹಾಕ್ಬೋದು. ಹಾಗೆಯೇ ವೇಸ್ಟ್ ಬೆಡ್ಶೀಟ್ಗಳಿರುತ್ತಲ್ಲ, ಅದನ್ನ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು. ಹಳೆ ಬೆಡ್ಶೀಟ್ಗಳನ್ನು ಕೂಡ ನೀವು ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕಬಹುದು. ನೋಡಿ, ನಾನೀಗ ಆಲ್ರೆಡಿ ಎಲ್ಲ ಬಟ್ಟೆಗಳನ್ನು ಇದರೊಳಗೆ ಹಾಕ್ಕೊಂಡಾಯಿತು. ಈಗ ನಾವೇನು ಮಾಡಬೇಕು ಅಂದರೆ, ಮತ್ತೆ ಸೂಜಿ ದಾರ ತೊಗೊಂಡ್ಬಿಟ್ಟು ಈ ಕಡೆ ಭಾಗವನ್ನು ಸ್ಟಿಚ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಇದನ್ನು ನೋಡಿದ ತಕ್ಷಣ ಇವಾಗ ಗೊತ್ತಾಗಿರ್ಬೋದು, ಓ ಅನು ಇವಾಗ ಪಿಲ್ಲು ಮಾಡ್ತಿದ್ದಾರೆ ಅಂತ ಹೇಳಿ. ಎಸ್, ನಾನಿವಾಗ ನಿಮಗೆ ಮನೆಯಲ್ಲಿ ಈಸಿಯಾಗಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ದಿಂಬು ಮಾಡಬಹುದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಹಾಕಿ ಆದಮೇಲೆ ನಾನು ಈ ಟೀ ಶರ್ಟಲ್ಲಿ ಕೊನೆಗೆ ಎಡ್ಜ್ ಭಾಗ ಇತ್ತಲ್ಲ, ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಫುಲ್ ಈ ಕಡೆಯಿಂದ ಅಲ್ಲಿವರೆಗೂ ಕೂಡ ಪೂರ್ತಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುವಂತೆ ನಮ್ಮದು 2 ಚಾನಲ್ ಇದೆ, ಅನುಶ್ರುತಿ ಆರ್ಟ್ ಝೋನ್ ಹಾಗೆಯೇ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ. ಅನುಶ್ರುತಿ ಕ್ರಿಯೇಟಿವ್ ಝೋನಲ್ಲಿ ಒಳ್ಳೊಳ್ಳೆ ರಂಗೋಲಿಗಳನ್ನು ಕೂಡ ನಾವು ಹಾಕ್ತಾ ಇದ್ದೀವಿ. ದಿನಕ್ಕೆ 3ರಂತೆ ಡೈಲಿ ರಂಗೋಲಿ, ಸಿಂಪಲ್ ರಂಗೋಲಿ, ಗ್ರ್ಯಾಂಡ್ ರಂಗೋಲಿ, ಫೆಸ್ಟಿವಲ್ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ, ಈ ಥರ ಹಲವಾರು ರೀತಿಯ ರಂಗೋಲಿಗಳನ್ನು ನೀವು ಅನುಶ್ರುತಿ ಕ್ರಿಯೇಟಿವ್ ಚಾನಲ್ನಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆ ಚಾನಲ್ನು ಕೂಡ ವಿಸಿಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಹಾಗೆಯೇ ಶೇರ್ ಚಾಟಲ್ಲೂ ಕೂಡ ಅನುಶ್ರುತಿ ಆರ್ಟ್ ಝೋನ್ ಹಾಗೆಯೇ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತಲೇ ನಮ್ಮ ಚಾನಲ್ಗಳಿವೆ. ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಪ್ಲೀಸ್. ಹಾಗೆಯೇ ಇಲ್ಲಿ ಹೇಗೆ ಸಪೋರ್ಟ್ ಮಾಡಿ ನಮ್ಮನ್ನು ಮುನ್ನಡೆಸ್ತಿದ್ದೀರೋ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ, ಶೇರ್ ಚಾಟಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾನು ಇದನ್ನು ಫುಲ್ ನಿಮಗೆ ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ. ಓಕೆ ನೋಡಿ, ಇವಾಗ ನಾನು ಫುಲ್ ಆಲ್ರೆಡಿ ಹೊಲಿಗೆ ಹಾಕಿದ್ದೀನಿ. ಲಾಸ್ಟಲ್ಲಿ ನಾನು ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಇಲ್ಲಿ ನಾಟ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋ ದಾರನ ನಾವು ಕಟ್ ಮಾಡಿಬಿಡೋಣ. ನೋಡಿ ಆಲ್ರೆಡಿ ಫಟಾಫಟ್ ಅಂತ ಹೇಳಿ ಬೇಗನೆ 10 ನಿಮಿಷದಲ್ಲಿ ಒಂದು ಪಿಲ್ಲುನ ನಾವು ರೆಡಿ ಮಾಡಿಬಿಟ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹೇಗಾಗಿದೆ ದಿಂಬು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟಿಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ಹಾಗೆಯೇ ಬಹಳಷ್ಟು ಲೈಕ್ ಬರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ಲೈಕ್ ಮಾಡ್ತೀರಾ ಅಲ್ವಾ? ಹಾಗೆಯೇ ಈ ವಿಡಿಯೋ ಇನ್ನೂ ಆದರೂ ಯಾರು ಲೈಕ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಗಂಟು ಹಾಕಿದ ನಂತರ ಇಲ್ಲಿ ಮೇಲ್ಗಡೆ ಈ ಥರ ಜಸ್ಟ್ ನೀವು ಹೀಗೆ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಇಟ್ಟರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿರುವಂತಹ ಪಿಲ್ಲು ರೆಡಿ ಆಯಿತು ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ? ಆಲ್ರೆಡಿ ನನ್ನ ಮಕ್ಕಳು ಇಬ್ಬರು ಇದು ನನಗೆ ಅಂತ ಹೇಳಿ ಬುಕ್ ಮಾಡಿದ್ದಾರೆ ನೋಡಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳು ಸಹ ನೀವೇ ಮಾಡಿದ್ದು ಕೈಯಾರೆ ಅಂದರೆ ಅವರು ಕೂಡ ತುಂಬಾ ಖುಷಿಯಿಂದ ಯೂಸ್ ಮಾಡ್ತಾರೆ. ಓಕೆ, ಹಾಗಾದರೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಲ್ವಾ? ಇರೋದು ನಿಮ್ಮ ಮನೇಲಿ ಏನಾದರೂ ಸಿಕ್ಕಾಪಟ್ಟೆ ಹಳೆ ಬಟ್ಟೆಗಳಿದೆಯಾ, ಮೂಟೆ ಕಟ್ಟಿ ಏನಾದರೂ ಮೇಲ್ಗಡೆ ಇಟ್ಟಿದ್ದೀರಾ, ಚಿಂತೆನೇ ಮಾಡಬೇಕಾಗಿಲ್ಲ. ಚಿಟಿಕೆ ಹೊಡೆಯುವಷ್ಟರಲ್ಲಿ ಆರಾಮಾಗಿ ನೀವು ನಾನು ಈಗ ತೋರಿಸ್ಕೊಡ್ತಿರೋ ವಿಡಿಯೋದನ್ನು ನೀಟಾಗಿ ನೋಡ್ಕೊಂಡು ಬಿಟ್ಟರೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ ಇವಾಗ ನಾನಿಲ್ಲಿ ಹಾಕಿಬಿಟ್ಟಿರುವಂತಹ ಒಂದು ಹಳೆಯ ಕುರ್ತಾನ ತೊಗೊಂಡಿದ್ದೀನಿ. ಈ ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು, ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದೇ ನೋಡಬೇಕು. ಆವಾಗ ನೋಡಿ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿ ನಾನು ಕುರ್ತಾನ ಫಸ್ಟು ತೊಗೊಂಡ್ಬಿಟ್ಟು ಅದರ ಮೇಲ್ಬದಿಯಲ್ಲಿ ಇರುತ್ತಲ್ಲ, ನಾವು ಈಗ ಸ್ಲೀವ್ಸು ಹಾಗೆ ಈ ಕಾಲರ್ ಅದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ನಮಗೆ ನೋಡಿ ಈ ರೀತಿ ಪೀಸ್ ಸಿಗುತ್ತೆ. ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಾಟನ್ ಕುರ್ತಾ ಆದ್ರಂತೂ ತುಂಬಾ ಒಳ್ಳೆಯದು. ಕಾಟನ್ ಕುರ್ತಾ ಆದ್ರೇ ನಿಮಗೆ, ಇಲ್ಲಪ್ಪ ನಮ್ಮ ಮನೆಯಲ್ಲಿ ಹಳೆಯ ಕುರ್ತಾ ಇಲ್ಲ ಅನ್ನೋರು ಇದರ ಬದಲಾಗಿ ನೀವು ಹಳೆಯದಾದಂತಹ ಟವಲನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ನಾನು ಇಲ್ಲಿ ಹಳೆಯದಾದಂತಹ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ ಈ ಬೆಡ್ಶೀಟು ತುಂಬಾ ಹಳೆಯದಾಗಿದೆ, ನಮಗೆ ಇದು ಬೇಡ ಅಂತ ಬಿಸಾಕ್ತೀವಲ್ವ, ಆ ರೀತಿ ಬೆಡ್ಶೀಟ್ಗಳನ್ನು ನೀವು ಬಿಸಾಕೋ ಬದಲು ನೋಡಿ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು. ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ, ಫಸ್ಟ್ ನೀವು ಈ ಬೆಡ್ಶೀಟನ್ನು ನೀಟಾಗಿ ಮಡಚ್ಕೊಳ್ಳಿ. ಅದು ಮೇಲೆ ಕೆಳಗೆ ಆಗದಿರೋಂತೆ ನೀಟಾಗಿ ಫಸ್ಟ್ ನೀವು ಇದನ್ನು ಮಡಚ್ಕೋಬೇಕಾಗತ್ತೆ. ನೋಡಿ ನಾನೀಗ ಬೆಡ್ಶೀಟನ್ನು ಹೀಗೆ ಮಡಚ್ಕೊಂಡಿದ್ದೀನಿ. ನಂತರ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈ ಕಾಟನ್ ಕುರ್ತಾನ, ಇದನ್ನು ನಾನು ಹೀಗೆ ಮೇಲ್ಗಡೆ ಹಾಸ್ಕೋತೀನಿ. ಇದ್ರ ಒಳಗಡೆ ನೋಡಿ 2 ಪದರಾಗಿ ಇರುತ್ತಲ್ವ, ಇದ್ರ ಒಳಗಡೆ ಈ ಕಾಟನ್ ಕುರ್ತಾದ ಒಳಗಡೆ ನಾನೀಗ ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ನಲ್ಲ ಅದನ್ನು ಈ ಕುರ್ತಾ ಒಳಗಡೆ ಇಡ್ತಾ ಇದ್ದೀನಿ. ನೋಡಿ ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ. ನೋಡಿ ಈ ರೀತಿ ಮೇಲೆ ಕೆಳಗೆ ಇದು ಕುರ್ತಾ ಬರುತ್ತೆ. ಹಾಗೆಯೇ ಒಳಗಡೆ
ಇದು ಬೆಡ್ಶೀಟ್ ಇರುತ್ತೆ. ಬೆಡ್ಶೀಟ್ ಬದಲಾಗಿ ನೀವು ಹಳೆಯ ಟವಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಹಳೆಯದಾದಂತಹ ಯಾವುದೇ ಬಟ್ಟೆಯನ್ನಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಫುಲ್ ನೀಟಾಗಿ ಈಕ್ವಲ್ ಆಗಿ ಇದ್ದರೆ ಒಳ್ಳೆಯದು. ಒಂದು ಹತ್ರ ಸ್ವಲ್ಪ ಉಬ್ಬು ಅಥವಾ ತೆಗ್ಗು ಅಥವಾ ಜಾಸ್ತಿ ಒಂದು ಕಡೆ ಮಡಿಕೆ ಜಾಸ್ತಿ ಬರೋದು ಈ ರೀತಿ ಬೇಡ. ಈಕ್ವಲ್ ಆಗಿದ್ದರೆ ಭಾಳನೇ ಒಳ್ಳೆಯದು ನೋಡಿ. ಹಾಗೆಯೇ ಈ ರೀತಿ ನಾವು ಹಾಕಿ ಆದಮೇಲೆ ಮೇಲ್ಗಡೆ ನಾನೇನು ಮಾಡ್ತಾಯಿದ್ದೀನಿ, ಈ ಕುರ್ತಾನ ನೋಡಿ ಹೀಗೆ ಹೊಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಮಿಷನ್ನಲ್ಲೇ ಹೊಲಿಗೆ ಹಾಕಬೇಕು ಅಂತೇನಿಲ್ಲ. ಇಲ್ಲಪ್ಪ ನಮ್ಮ ಮನೇಲಿ ಮಿಷನ್ ಇಲ್ಲ ಅನ್ನೋರು ಕೈಯಲ್ಲೇ ಆರಾಮಾಗಿ ಹೊಲಿಗೆ ಹಾಕ್ಕೊಂಡು ಬಿಡ್ಬೋದು ನೋಡಿ. ನಾನೀಗ ಸೂಜಿ ದಾರನ ತೊಗೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಇಲ್ಲಿ ಒಂದು ಹೊಲಿಗೆನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಬಾಳಿಕೆ ತುಂಬ ದಿನದವರೆಗೂ ಕೂಡ ಬರುತ್ತೆ. ಕೈಯಲ್ಲಿ ಹಾಕ್ತೀವಿ ಅನ್ನೋದಾದರೆ ಸ್ವಲ್ಪ ಹತ್ತತ್ರ ಹಾಕಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ದೂರನೇ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೋಡಿ. ಹಳೆ ಬಟ್ಟೆಗಳೇನಾದ್ರು ಇದ್ದರೆ, ನೀವೇನಾದ್ರು ಬುದ್ಧಿವಂತ ಮಹಿಳೆಯರಾದರೆ ಗ್ಯಾರಂಟಿ ನಮ್ಮ ಚಾನಲ್ನ ಚೂಸ್ ಮಾಡ್ತೀರಾ. ಯಾಕೆ ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಹಳೆಯ ಕುರ್ತಾ ಇದ್ದರೆ ಏನು ಮಾಡಬೇಕು, ಹಾಗೆ ಬನೀನ್ ಇದ್ದರೆ ಏನು ಮಾಡಬೇಕು, ಹಾಗೆಯೇ ಹಳೆಯ 3/4 ಇದ್ದರೆ ಏನು ಮಾಡಬೇಕು, ಪ್ಯಾಂಟ್ಗಳಿದ್ದರೆ ಏನು ಮಾಡಬೇಕು, ಅಥವಾ ಜೆಂಟ್ಸ್ ಶರ್ಟ್ ಇದ್ದರೆ ಏನು ಮಾಡಬೇಕು, ಟೀ ಶರ್ಟ್ ಇದ್ದರೆ ಏನು ಮಾಡಬೇಕು, ಸೀರೆಗಳನ್ನು ಹೇಗೆ ಯೂಸ್ ಮಾಡಬೇಕು, ನೈಟಿಗಳನ್ನು ಹೇಗೆ ಯೂಸ್ ಮಾಡಬೇಕು, ಅದನ್ನು ಮತ್ತೆ ಮರುಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಬೇಕಾದಷ್ಟು ವಿಡಿಯೋ ಸಿಗುತ್ತವೆ ನೋಡಿ. ಈ ರೀತಿ ಮೇಲ್ಗಡೆ ಕುರ್ತಾನ ನಾವೀಗ ಹಾಸ್ಕೊಂಡಾದ್ಮೇಲೆ ಅಲ್ಲಿ ನಾನು ಈಗ ಹೊಲಿಗೆನ ಒಂದು ಸೈಡ್ ಹಾಕಿದ್ದೀನಿ. ಹಾಗೆಯೇ ಇದೇನೀಗ ಹೊಲಿಗೆ ಹಾಕಿದ್ದೀನಲ್ಲ, 4 ಬದಿಯಲ್ಲೂ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಪೂರ್ತಿ ಎಲ್ಲಿ ಇದು ಓಪನ್ ಆಗಿದೆಯಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ನೀವು ಫಸ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೀವು ನೋಡ್ತಿರ್ಬೋದು, ಇವಾಗ ನಾನು ಆಲ್ರೆಡಿ ಮೇಲ್ಗಡೆ ಒಂದು ಲೈನು ನಾನು ಹೊಲಿಗೆ ಹಾಕ್ಕೊಂಡಾಗಿದೆ. ಈಗ ನೀವು ಒಳಗಡೆ ನಾವೇನು ಬೆಡ್ಶೀಟ್ ಇಟ್ಟಿದ್ವಲ್ಲ ಅದನ್ನು ನೀಟಾಗಿದೆಯಾ, ಫುಲ್ ಎಂಡಿಂಗ್ವರೆಗೂ ಟಚ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಆಮೇಲೆ ನೀವು ಪೂರ್ತಿ ಎಡ್ಜಿಗೆ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ನಾನು ಒಂದು ಬದಿಯಲ್ಲಿ ಈಗ ಹೊಲಿಗೆ ಹಾಕ್ಕೊಂಡಾಯ್ತಲ್ಲ, ಅಲ್ಲಿ ಒಂದು ನಾಟನ್ನು ಹಾಕ್ಕೊಂಡ್ಬಿಟ್ಟು ಆ ದಾರವನ್ನು ಅಲ್ಲೇ ನೀವು ಹೀಗೆ ಕಟ್ ಮಾಡಿಬಿಡಿ. ನೆಕ್ಸ್ಟು ಆ ದಾರನ್ನು ಇನ್ನೊಂದು ಸರಿ ನಾಟ್ ಹಾಕ್ಕೊಂಡು ಹೀಗೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನ ಆ ರೀತಿ ನೀವು ಮಿಡಲ್ನಲ್ಲಿ ನೋಡಿ, ಹೀಗೆ ಎಡ್ಜಿಗಲ್ಲ ಮಿಡಲ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದೊಂದೇ ನಾಟನ್ನು ಹೀಗೆ ಹಾಕಿಬಿಟ್ಟು ಒಂದು 4ರಿಂದ 5-6 ಕಡೆ ನೀವು ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ನಾಟನ್ನು ಅಲ್ಲಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಒಳಗಡೆ ಹಾಕಿರುವಂತಹ ಬಟ್ಟೆ ಆಚೆ ಈಚೆ ಆಗೋದಿಲ್ಲ, ಸರಿಯೋದಿಲ್ಲ. ಸೊ ಒಂದೇ ಕಡೆ ಅದು ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಅಲ್ಲಲ್ಲಿ ನೋಡಿ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ಒಂದು ಕಡೆ ನಾನು ನಾಟ್ ಹಾಕಿ ಆಯಿತು. ಹಾಗೆಯೇ ಅದೇ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ನಾನು ಇನ್ನೊಂದು ನಾಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಇವಾಗ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ. ನಾನೀಗ ಮಾಡ್ತಾ ಇರೋದು ಡೋರ್ ಮ್ಯಾಟನ್ನು ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಹಳೇದಾದಂತಹ ಬೆಡ್ಶೀಟನ್ನು ಯೂಸ್ ಮಾಡಿಕೊಂಡು ಅಥವಾ ಈ ಹಳೇದಾದಂತಹ ನೈಟಿನ ಯೂಸ್ ಮಾಡಿಕೊಂಡು, ಕುರ್ತಾಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೇದಾದಂತಹ ಟವಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡಬಹುದು ಅಂತ ಹೇಳಿ ನೋಡಿ. ಈ ರೀತಿ ನಾನು 4-5 ಹತ್ರ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಈಗ ಏನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಡ್ಜಲ್ಲಿ ಹೀಗೆ ಮಡಚಿಬಿಟ್ಟು ನೋಡಿ, ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು. ಹಾಗೆ ಆ ಸೈಡ್ ಕೂಡ ಹೊಲಿಗೆ ಹಾಕಬೇಕು ನೋಡಿ. ಅದನ್ನು ಕೂಡ ಹೀಗೆ ಮಡಚಬೇಕು. ಹೀಗೆ ಮಡಚಿಬಿಟ್ಟು 4 ಬದಿಯಲ್ಲೂ ಅದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾನು ಪೂರ್ತಿಯಾಗಿ ನೋಡಿ. ನೀವು ನೋಡ್ತಿರ್ಬೋದು ಇವಾಗ ಲಾಸ್ಟ್ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನಾನೀಗ ಆಲ್ರೆಡಿ ಇವಾಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಹೀಗೆ ಈ ರೀತಿ ಹೊಲಿಗೆನ ನಾನು ಹಾಕ್ಕೊಂಡು ಹೋದೀನಿ ಒಂದು ಸೈಡು. ಹಾಗೆಯೇ ಇದೇ ರೀತಿಯೇ ನೀವು 4 ಬದಿಯಲ್ಲೂ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಾನು ಪೂರ್ತಿ ಹೊಲಿಗೆನ ನಿಮಗೆ ಫುಲ್ ಸೈಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನೀಗ ಫುಲ್ ನೋಡಿ ಈ ರೀತಿ ನಾನು ಸ್ಟಿಚ್ ಬಂದಿದ್ದೀನಿ. ಹಾಗೆಯೇ ಮಿಡಲ್ನಲ್ಲಿ ನಾನು ಒಂದೊಂದು ನಾಟನ್ನು ಕೂಡ ಹಾಕಿದ್ದೀನಿ ನೋಡಿ. ಈ ರೀತಿ ನಿಮಗೆ ಆಲ್ರೆಡಿ ನಾನೀಗ ನಾಟ್ ಹಾಕೋದನ್ನು ಕೂಡ ತೋರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ಡೋರ್ ಮ್ಯಾಟ್ ರೆಡಿ ಆಯಿತು ಅಂತ ಹೇಳಿ
ನೀಟಾಗುತ್ತೆ, ಹಾಗೆಯೇ ಜಾರೋದಿಲ್ಲ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಜಾರೋದಿಲ್ಲ. ಕಾಲು ಒರೆಸ್ಕೊಳಕ್ಕೆ ಮೆತ್ತಗೆ ತುಂಬಾ ಚೆನ್ನಾಗಾಗುತ್ತೆ. ಅಕಸ್ಮಾತ್ ನಿಮಗೆ ಕಾಲು ಒರೆಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋದು ಬೇಡ ಅನಿಸಿದರೆ ನೀವು ಸ್ಟೂಲ್ಗಳಲ್ಲಿ, ಚೇರ್ಗಳ ಮೇಲ್ಗಡೆ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಈ ರೀತಿ, ನೋಡಿ ಹೀಗೆ ಸ್ಟೂಲ್ ಮೇಲೆ ಹಾಕಿ ನೀವು ಕೂತ್ಕೋಬಹುದು. ತುಂಬ ಚೆನ್ನಾಗಿ ಸಾಫ್ಟಾಗೂ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸ್ಟೂಲು ಹಾಗೆಯೇ ಚೇರು ಸ್ವಲ್ಪ ಹಾರ್ಡ್ ಇರೋದ್ರಿಂದ ನೀವು ಈ ಥರ ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ನೀವು ಅದರಗಳ ಮೇಲ್ಗಡೆ ಇಟ್ಬಿಟ್ಟು ನೀವು ಕೂರಬಹುದು. ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಅಥವಾ ಡೋರ್ ಮ್ಯಾಟ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆವಾಗ ಕಾಲು ಜಾರೋದಿಲ್ಲ. ನೀಟಾಗಿ ನೀವು ಹೇಗೇನು ಒರೆಸ್ತಿರ್ತೀರಲ್ಲ ಅಲ್ಲೇ ಇರುತ್ತೆ. ನೋಡಿ, ಅಂಗಡಿಯಿಂದ ತಂದಿರೋ ಮ್ಯಾಟ್ಗಳೆಲ್ಲ ಕಾಲು ಜಾರುತ್ತೆ, ಸೊ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದು ಕಾಲು ಜಾರೋದಿಲ್ಲ, ಸೊ ಹಾಗಾಗಿ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಯಾರು ಕೂಡ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನು ಟೀ ಶರ್ಟನ್ನು ನೋಡಿ ಈ ರೀತಿ ಹಾಸ್ಕೊಂಡಿದ್ದೀನಿ. ನಂತರ ಅದರ ಸ್ಲೀವ್ಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫಸ್ಟು ಸ್ಲೀವ್ಸನ್ನು ನೀವು ಎರಡು ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ, ಈ ವಿಡಿಯೋ ಟೈಲರಿಂಗ್ ಮಾಡ್ತಿರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹೆಣ್ಮಕ್ಕಳು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನೋಡಿ, ಫಸ್ಟು ನಾನು ಹಳೆಯದಾಗಿರುವಂತಹ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಆ ಟೀ ಶರ್ಟನ್ನು ಸ್ಲೀವ್ಸನ್ನು ಎರಡೂ ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇವೆರಡೂ ಸ್ಲೀವ್ಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಹಾಗೆ ಬಿಸಾಕ್ಲಿಕ್ಕೂ ಹೋಗಬೇಡಿ. ಸ್ಲೀವ್ಸು ಅದು ಮತ್ತೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ಸ್ಲೀವ್ಸನ್ನು ಆ ಸೈಡ್ ಈ ಸೈಡ್ ಕಟ್ ಮಾಡಿ ಇಟ್ಕೊಂಡ ನಂತರ ನೀವೇನು ಮಾಡಿ, ಈ ಟೀ ಶರ್ಟನ್ನು ಉಲ್ಟಾ ಮಾಡಿ ಇಟ್ಕೊಳ್ಳಿ. ನೋಡಿ, ಇದೇನೀಗ ಸೀದಾ ಇದೆಯಲ್ಲ, ಈ ಟೀ ಶರ್ಟನ್ನು ನಾನೀಗ ಉಲ್ಟಾ ಮಾಡ್ತಾ ಇದ್ದೀನಿ. ಇದನ್ನು ಉಲ್ಟಾ ಮಾಡಿದ ಮೇಲೆ ನೋಡಿ, ಇಷ್ಟು ದೊಡ್ಡ ಟೀ ಶರ್ಟು ಬೇಡ ನಮಗೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮೇಲ್ಗಡೆ ಇದೇನು ಕಾಲರಿನ ನೆಕ್ಕು ಇತ್ತಲ್ಲ, ಅಲ್ಲಿ ನಾನು ನೋಡಿ ಇಷ್ಟು ನಾನೀಗ ಮಡಚಿ ತೋರಿಸಿದ್ನಲ್ಲ ಅಷ್ಟು ಭಾಗದಷ್ಟು ನಾನೀಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ನೀವು ಮೇಲ್ಗಡೆ ಭಾಗವನ್ನು ನಾನೇನು ತೋರಿಸ್ತಿದ್ದೀನಲ್ಲ ಅದನ್ನು ನೀವು ವಿಡಿಯೋ ನೋಡಿದರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಮೇಲ್ಗಡೆ ಕಟ್ ಮಾಡೋವರೆಗೂ ಈ ವಿಡಿಯೋನ ಯಾರು ಲೈಕ್ ಮಾಡ್ದೇ ಹಾಗೆ ನೋಡ್ತಿದ್ದೀರಲ್ಲ, ಪ್ಲೀಸ್ ಈಗಲೇ ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬಾರ್ದು. ಓಕೆನಾ? ನೋಡಿ, ಮೇಲ್ಗಡೆ ಭಾಗವನ್ನು ಈಗ ನಾನು ಟೀ ಶರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಮೇಲ್ಗಡೆ ಕಟ್ ಮಾಡಿರುವಂತಹ ಟೀ ಶರ್ಟನ್ನು ನಾನು ಹೊಲಿಗೆ ಹಾಕ್ಕೊಳ್ಬೇಕು. ನೀವು ಮಿಷನಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ, ಅಥವಾ ಕೈಯಲ್ಲಿ ಸ್ಟಿಚ್ ಮಾಡಿದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಸೂಜಿ ದಾರನ ತೊಗೊಂಡ್ಬಿಟ್ಟು ಕೈಯಲ್ಲೇ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸೂಜಿ ದಾರಕ್ಕೆ ನಾನು ಜಸ್ಟ್ 2 ಎಳೆ ದಾರವನ್ನು ತೊಗೊಂಡಿದ್ದೀನಿ ಅಷ್ಟೇ. ಪೋಣಿಸ್ಕೊಂಡ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡ ನಂತರ ಕೆಳಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡ್ವಲ್ಲ ಆ ಬದಿಯಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಮಿಷನಲ್ಲಿ ಮಾಡಿದರೆ ತುಂಬ ದಿನದವರೆಗೂ ಕೂಡ ಅದು ಬಾಳಿಕೆಯಲ್ಲಿ ಬರುತ್ತೆ. ಬಟ್ ಕೈಯಲ್ಲಿ ನೀವು ಅದನ್ನು ಹೊಲಿಗೆ ಹಾಕಿದರೆ ಸ್ವಲ್ಪ ಮಿಷನಲ್ಲಿ ಹಾಕಿದ್ಕಿಂತನೂ ಸ್ವಲ್ಪ ಬಾಳಿಕೆ ಬರೋದು ಕಮ್ಮಿ. ಬಟ್ ನಾನು ನಿಮಗೆ ಇಲ್ಲಿ ವಿಡಿಯೋದ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕೈಯಲ್ಲೇ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪೂರ್ತಿಯಾಗಿ ನಾನು ಇಲ್ಲಿ ಹೊಲಿಗೆಯನ್ನು ಹಾಕ್ಕೊಂಡು ಬರ್ತೀನಿ. ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ನೋಡಿ, ಈ ರೀತಿ ಟೀ ಶರ್ಟನ್ನು ನಾನು ನಾವೇನು ಕಟ್ ಮಾಡಿದ್ವಲ್ಲ ಆ ಬದಿಯಲ್ಲಿ ಪೂರ್ತಿ ನಾನು ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾನು ಎಡ್ಜಿಗೆ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ನಾವು ಸ್ಟಿಚ್ ಮಾಡೋದು ನೀವು ನೋಡ್ತಾ ಇರ್ಬೋದು. ಇವಾಗ ಈ ರೀತಿ ಸ್ಟಿಚ್ ಮಾಡಿ ನಂತರ ನೀವು ಉಲ್ಟಾ ಮಾಡ್ಕೊಂಡಿದ್ರಲ್ವ, ಅದನ್ನು ಸೀದಾ ಮಾಡ್ಕೊಳ್ಳಿ. ಈ ಟೀ ಶರ್ಟನ್ನು ನಾವು ಉಲ್ಟಾ ಮಾಡಿ ಈಗ ಸ್ಟಿಚ್ ಮಾಡಿದ್ವಿ. ಈಗ ನಾವು ಇದನ್ನು ಸೀದಾ ಮಾಡ್ಕೊಳ್ಳೋಣ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು. ಇನ್ನೂ ವಿಡಿಯೋ ಇದೆ, ಸೊ ಮುಂದೆ ನೋಡಿ. ನನ್ನ ಹತ್ರ ಹೊಲಿಗೆ ಮಿಷನ್ ಇತ್ತು.
ಆ ಹೊಲಿಗೆ ಮಿಷನನ್ನು ನೀವು ಹಾಗೇ ಟೇಬಲ್ ಮೇಲೆ ಇಟ್ಬಿಟ್ರೆ ಫುಲ್ ಏನಾಗುತ್ತೆ, ಧೂಳಾಗಿ ಅದು ಹಾಳಾಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಹಳೇದಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಏನಕ್ಕೆ ಬಿಸಾಕ್ತೀರಾ ನೋಡಿ, ಇದರಲ್ಲೂ ಕೂಡ ತುಂಬಾ ಉಪಯೋಗ ಇದೆ. ನಾವೀಗ ಸ್ಟಿಚ್ ಮಾಡಿರುವಂತಹ ಈ ಕವರನ್ನು ನೀವು ಈ ರೀತಿ ಮಿಷನ್ನಿಗೆ ಹಾಕ್ಬೋದು ನೋಡಿ. ಈ ರೀತಿ ಮಿಷನ್ನಿಗೆ ಕೆಲವೊಂದು ಸರಿ ಅದರದೇ ಆದಂತಹ ಕವರ್ ಬಂದ್ಬಿಡುತ್ತೆ. ಸೊ ಮಿಷನಿಗೆ ಕವರ್ ಇಲ್ಲ ಅನ್ನೋರು ಈ ರೀತಿ ನೀವು ಮಾಡಿಬಿಟ್ಟು ಯೂಸ್ ಮಾಡ್ಕೋಬಹುದು ನೋಡಿ. ಇದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದಿದ್ದು ಟೈಲರಿಂಗ್ ಮಾಡುವವರು ಈ ವಿಡಿಯೋನ ನೋಡಲೇಬೇಕು ಅಂತ ಹೇಳಿ ನೋಡಿ. ಮಿಷನನ್ನು ಧೂಳು ಹಿಡಿಯೋಕ್ಕೆ ಹಾಗೆ ಇಡೋ ಬದಲು ಈ ರೀತಿ ನಾವು ತಯಾರು ಮಾಡಿಬಿಟ್ಟು ಅದಕ್ಕೆ ಕವರನ್ನು ಹಾಕಬಹುದು ನೋಡಿ. ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ನಾವು ಕವರನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮನೆಯಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ಬೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇಲ್ಲಿ ಹಳೆಯದಾಗಿರುವಂತಹ ಒಂದು ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಈ ಡ್ರೆಸ್ಸನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ವಿಡಿಯೋ ಇಷ್ಟ ಆದರೆ ಮರೀದಿನ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ. ಈ ರೀತಿ ನಾವು ಈಗ ಮನೆಯಲ್ಲಿ ಬೇಡ ಅಂತ ಬಿಸಾಕುವ ಬಟ್ಟೆಗಳು ವಿಪರೀತ ಇರುತ್ತೆ ಅಲ್ವಾ. ಹಳೆ ಬಟ್ಟೆಗಳಿಗೇನು ಕೊರತೆನಾ, ವಿಪರೀತ ಇರುತ್ತೆ. ಸೊ ಆ ಹಳೆ ಬಟ್ಟೆಗಳನ್ನು ಯಾವ ರೀತಿ ನಾವು ಮರುಬಳಕೆ ಮಾಡಬಹುದು ಅಂತ ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ಈಗ ಈ ವಿಡಿಯೋ ನೀವೇನಾದರೂ ನೋಡಿದರೆ ವಾವ್ ಅನ್ನೋದ್ರಲ್ಲಂತೂ ಡೌಟೇ ಇಲ್ಲ ನೋಡಿ. ಈ ರೀತಿ ನಾನು ಡ್ರೆಸ್ಸನ್ನು ತೊಗೊಂಡಿದ್ದೀನಲ್ವ, ಈ ಪ್ಯಾಂಟಿನ ಭಾಗವನ್ನು ನೋಡಿ, ನಾನು ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿವರೆಗೂ ನಾನೀಗ ಕಟ್ ಮಾಡ್ಕೊಳ್ತೀನಿ. ಇದನ್ನು ಫಸ್ಟ್ ನೀವು 2 ಪಾರ್ಟಾಗಿ ಕಟ್ ಮಾಡ್ಕೊಳ್ಬೇಕು. 2 ಪಾರ್ಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಡ್ರೆಸ್ಗಳನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ನೈಟ್ ಪ್ಯಾಂಟ್ಗಳನ್ನು ಯೂಸ್ ಮಾಡ್ಬೋದು. ದೊಡ್ಡವ್ರದ್ದಾದರೆ 3/4ಗಳನ್ನು ಯೂಸ್ ಮಾಡಬಹುದು. ಇದೆಲ್ಲದನ್ನು ಕೂಡ ನೀವು ಈಗ ನಾನು ತೋರಿಸ್ಕೊಡ್ತಿರುವ ವಸ್ತುವಿಗೆ ಯೂಸ್ ಮಾಡಬಹುದು ನೋಡಿ. ನಾನು ಮೇಲ್ಗಡೆ ಪಾರ್ಟ್ ಇದೇನಿದೆಯಲ್ಲ, ಮೇಲ್ಗಡೆ ಪಾರ್ಟನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಈಗ ನಾವು 2 ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಪಾರ್ಟ್ ಬೇರೆ, ಹಾಗೆ ಕೆಳಗಡೆ ಪಾರ್ಟ್ ಬೇರೆ. ಅದರಲ್ಲಿನೇ ಮತ್ತೆ ಕೆಳಗಡೆನೂ ಕೂಡ ಪ್ಯಾಂಟ್ ಇದೆಯಲ್ಲ, ಅದನ್ನು ನೀವು 2 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಪ್ಯಾಂಟ್ ತೋರಿಸ್ತಿದ್ರೇ ಕಟ್ ಮಾಡ್ತಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾವು ಏನು ವಸ್ತುನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ. ಈಗ ಮೇಲ್ಗಡೆ ನಾನು ಪಾರ್ಟನ್ನು ಕಟ್ ಮಾಡಿ ಆಯಿತು. ನಂತರ ನೋಡಿ ಇವಾಗ ಫುಲ್ ಇದು ಜಾಯಿಂಟ್ ಆಗಿದೆಯಲ್ವ, ಇದು ಪ್ಯಾಂಟ್ ಥರ ಆಗಿದೆ. ಈಗ ನಾನು ಮಿಡಲ್ನಲ್ಲಿ ಈ ರೀತಿ ಕಟ್ ಮಾಡ್ತಿದ್ದೀನಿ. ನೀವು ವಿಡಿಯೋ ನೋಡಿದರೆ ಗೊತ್ತಾಗ್ತಿರ್ಬೋದು ನೋಡಿ. ಮಿಡಲ್ ಪಾರ್ಟನ್ನು ನೀವು ಹೀಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾರಿಗಾದರೂ ನಿಮ್ಮಲ್ಲಿ ರಂಗೋಲಿ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನೋಡಿ, ನಮ್ಮದು ರಂಗೋಲಿ ಚಾನಲ್ ಕೂಡ ಇದೆ. ಅದರಲ್ಲಿ ಡೈಲಿ ರಂಗೋಲಿಗಳು ಬರ್ತಾನೆ ಇರ್ತವೆ. ಸೊ ಆ ನಮ್ಮ ರಂಗೋಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಅಲ್ಲಿ ಕೂಡ ಡೈಲಿ ರಂಗೋಲಿ, ಸಿಂಪಲ್ ರಂಗೋಲಿ, ಹಾಗೆಯೇ ಈಸಿ ರಂಗೋಲಿ, ಗ್ರ್ಯಾಂಡ್ ರಂಗೋಲಿ, ನಿಮಗೆ ಹಬ್ಬಕ್ಕೆ ಅನುಗುಣವಂತೆ ದೊಡ್ಡ ರಂಗೋಲಿಗಳು ಕೂಡ ಅಲ್ಲಿ ನಿಮಗೆಲ್ರಿಗೂ ಕೂಡ ಸಿಗುತ್ತೆ. ಟ್ರೆಡಿಷ್ನಲ್ ರಂಗೋಲಿ, ಬಳ್ಳಿ ರಂಗೋಲಿ, ಹಾಗೆ ಬಾರ್ಡರ್ ರಂಗೋಲಿ, ಈ ರೀತಿ ನಾನಾ ರಂಗೋಲಿಗಳನ್ನು ನಾವಲ್ಲಿ ಹಾಕ್ತೀವಿ. ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರು ನಮ್ಮ ಚಾನಲ್ನ ಇನ್ನೊಂದು ಚಾನಲ್ನ ವಿಸಿಟ್ ಮಾಡಿಲ್ವೋ, ಒಮ್ಮೆ ಅನುಶ್ರುತಿ ಕ್ರಿಯೇಟಿವ್ ಝೋನ್ ರಂಗೋಲಿ ಚಾನಲನ್ನು ಕೂಡ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನೋಡಿ. ಈಗ ನಾವು ಪ್ಯಾಂಟನ್ನು ಕಟ್ ಮಾಡಿ ಆಯಿತು ನೋಡಿ. ಈಗ ನಿಮಗೆ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ. ದಿವಾನ್ ಕಾಟ್ಗೆ ನಾವು ಪಿಲ್ಲುಗೆ ಕವರನ್ನು ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿ ಪ್ಯಾಂಟ್ ಇದು ಸ್ಟ್ರೆಚಬಲ್ ಆಗಿರೋದ್ರಿಂದ, ಈ ಮೆಟೀರಿಯಲ್ ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ನಾವು ಹಾಕಬಹುದು ಅಂತ ಹೇಳಿ. ನಾನೀಗ ದಿವಾನ್ ಕಾಟು ಪಿಲ್ಲುಗೆ ನಾನು ಕವರನ್ನು ಹೊಲಿತಾ ಇದ್ದೀನಿ ನೋಡಿ. ಈ ರೀತಿ ಉದ್ದುದ್ದ ದಿವಾನ್ ಕಾಟಿನ ಪಿಲ್ಲು ಇರುತ್ತಲ್ವ, ಸೈಡಿಗೆ ಇಡುವಂತಹದ್ದು, ಅದಕ್ಕೆ ನೋಡಿ ಈ ರೀತಿ ನಾವು ಕವರನ್ನು ರೆಡಿ ಮಾಡೋಣ ನೋಡಿ. ಈ ಪ್ಯಾಂಟಿನ ಪೀಸನ್ನು ನಾನು ಫುಲ್ ನೀಟಾಗಿ ಹೀಗೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ನಾವು
ಎಂಡಿಂಗಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ ಈ ರೀತಿ ಇದೆಯಲ್ವಾ, ಇಲ್ಲಿ ನಾವು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇದ್ರ ಒಳಗಡೆ ಒಂದು ದಾರದಂಥದ್ದು ಅಥವಾ ಈಗ ನೀವು ಕಟ್ ಮಾಡಿ ಇಟ್ಟಿದ್ದೀರಲ್ವ ಮೇಲ್ಗಡೆ ಇದರ ಪಾರ್ಟನ್ನು, ಅದನ್ನೇ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿರುವಂತಹ ಲಾಡಿ ಟೈಪ್ ಮಾಡೋಣ. ನೋಡಿ ಈ ರೀತಿ ಜಾಸ್ತಿ ದೊಡ್ಡದಾಗೇನು ಬೇಡ, ಚಿಕ್ಕದಾಗಿರುವಂತಹ ನೋಡಿ ಈ ರೀತಿ ಲಾಡಿ ಟೈಪ್ ನಾವು ಕಟ್ ಮಾಡಿಟ್ಕೊಳ್ಳೋಣ. ನೋಡಿ ನಾನೀಗ ಕಟ್ ಮಾಡ್ತಿದ್ದೀನಲ್ಲ, ಇದು ಇಷ್ಟಾದರೆ ಸಾಕಾಗುತ್ತೆ, ಎರಡೂ ಬದಿಗೂ ಕೂಡ ಇದು ಸಾಕಾಗುತ್ತೆ. ನೋಡಿ ಈ ರೀತಿ ಹೀಗೆ ಎಳೆದು ಬಿಟ್ಟರೆ ಆಯಿತು, ಪೂರ್ತಿ ನೀಟಾಗಿ ಅದು ನೋಡಿ ಹೀಗಾಗುತ್ತೆ. ನಂತರ ಇದಕ್ಕೊಂದು ಪಿನ್ನನ್ನು ಹಾಕಿಬಿಟ್ಟು ನಾವೇನೀಗ ಕಟ್ ಮಾಡ್ಕೊಂಡಿಲ್ವ ಅದರಲ್ಲಿ ನಾವು ಹಾಕಿಬಿಟ್ಟು ಪೂರ್ತಿ ನೀವು ಸೀರೆ ಪೆಟಿಕೊಟ್ಟಿಗೆ ಹೇಗೆ ಲಾಡಿನ ಹಾಕ್ತಿರಲ್ವ ಅದೇ ರೀತಿಯೇ ನೀವು ನೀಟಾಗಿ ಇದ್ರ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಇದನ್ನು ಪೂರ್ತಿ ನೀಟಾಗಿ ಹಾಕ್ಕೊಂಡ್ರೆ ನಿಮಗೆ ಈ ಎಂಡಿಂಗಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ನೋಡಿ ಪಿನ್ ಹಾಕಿರೋದ್ರಿಂದ ನೀಟಾಗಿ ಒಳಗಡೆ ನೀವು ಇದನ್ನು ತುರಿಸ್ಕೊಳ್ಬಹುದು, ನೀಟಾಗಿ ಹೋಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಎಂಡಿಂಗಲ್ಲಿ ನೋಡಿ ಈ ರೀತಿ ಎಳೆದು ಬಿಟ್ಟು ಅದನ್ನು ಒಂದು ನಾಟನ್ನು ಹಾಕಿಬಿಡಿ. ಒಂದು ನಾಟನ್ನು ಹಾಕಿಬಿಟ್ರೆ ಆಯಿತು, ಎಷ್ಟು ನೀಟಾಗಿ ಕವರು ರೆಡಿಯಾಗಿ ಹೋಯಿತು. ನೀವು ಹೊಸದು ಅಂಗಡಿಯಲ್ಲಿ ತಂದಂತೆ ಕಾಣ್ತಿದೆ ನೋಡಿ. ಈಗ ನಾನು ಇದನ್ನು ಕಾಟ್ ಮೇಲೆ ಇಟ್ಟುಬಿಟ್ಟು ನಿಮಗೆ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ನೋಡಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಫಟಾಫಟ್ ಅಂತ ಮನೆಯಲ್ಲೇ ಕೇವಲ 5 ನಿಮಿಷದಲ್ಲಿ ನಾವು ದಿವಾನ್ ಕಾಟಿನ ಉದ್ದ ಪಿಲ್ಲುಗೆ ಕವರನ್ನು ರೆಡಿ ಮಾಡಿದ್ವಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.